ಮಹಾತ್ಮ ಗಾಂಧಿ ಜಯಂತಿಯ ಪ್ರಯುಕ್ತ ಮಹಿಳೆಯರ ಖಾತೆಗಳಿಗೆ 2,000 ರೂಪಾಯಿ ಹಣ ಬಿಡುಗಡೆ. ಇದು ಗೃಹಲಕ್ಷ್ಮಿ ಯೋಜನೆಯ 12ನೆಯ ಕಂತಿನ ಹಣ ಹಾಗೂ 13ನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ. ಯಾರಿಗೆ 12ನೆಯ ಕಂತಿನ ಹಣ ಬಂದಿಲ್ಲ ಅವರಿಗೆ ಇವತ್ತು 12ನೆಯ ಕಂತಿನ ಹಣ ಬಿಡುಗಡೆ. ಯಾರಿಗೆ 13ನೆಯ ಕಂತಿನ ಹಣ ಬಂದಿರಲಿಲ್ಲ ಅಂಥವರಿಗೆ ಇವತ್ತು 13ನೆಯ ಕಂತಿನ ಹಣ ಬಿಡುಗಡೆ. ಮತ್ತು ಯಾವ ಒಂದು ಮಹಿಳೆಯರಿಗೆ ಇದು ಬರುತ್ತೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಆದ ಕಾರಣ ಈ ವಿಡಿಯೋನ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಕೂಡ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ಮತ್ತು ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಕೂಡ ಮಾಡಿ. ಹಾಗೆ ಈ ವಿಡಿಯೋನ ಸಂಪೂರ್ಣವಾಗಿ ನಾನು ಮತ್ತೊಮ್ಮೆ ಹೇಳ್ತಾನೆ, ಈ ವಿಡಿಯೋನ ಸಂಪೂರ್ಣವಾಗಿ ನೀವು ನೋಡಿ. ಈ ಮಹಾತ್ಮ ಗಾಂಧಿ ಜಯಂತಿಯ ಪ್ರಯುಕ್ತ ಇವತ್ತು ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ಹಣ ಬಿಡುಗಡೆ ಆಗಲಿದೆ. ಕೆಲವರು ಹೇಳ್ಬೋದು ಇವತ್ತು ರಜೆ ಇದೆ, ಏನು ಹಣ ಬಿಡುಗಡೆ ಮಾಡ್ತಾರೆ ಅಂತ. ನೋಡಿ, ಇವತ್ತು ರಜೆ ಇದ್ದರೂ ಕೂಡ ಗೌರ್ನಮೆಂಟ್ ಕೆಲಸಗಳು ಅಂತಂದರೆ ಏನು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂತಹ ಒಂದು ಕೆಲಸಗಳಿರ್ತವೆ ಅವು ಕಂಟಿನ್ಯೂ ಆಗ್ತವೆ. ಯಾಕಂತಂದರೆ ಇಲ್ಲಿ ಯಾವ ಒಂದು ಮನುಷ್ಯರು ಕೂಡ ಇರೋದಿಲ್ಲ. ಇದು ಡೈರೆಕ್ಟಾಗಿ DBT ಮುಖಾಂತರ ಟ್ರಾನ್ಸ್ಫರ್ ಆಗೋದ್ರಿಂದ ನಿಮ್ಮ ಖಾತೆಗಳಿಗೆ ಇವತ್ತು ಹಣ ಬರುವಂತಹ ಒಂದು ಸಾಧ್ಯತೆ ತುಂಬಾ ಇದೆ. ನಿಮ್ಮ ಖಾತೆಗಳಿಗೆ ಇವತ್ತು 2,000 ರೂಪಾಯಿ ಹಣ ಮಾತ್ರನೇ ಬರುತ್ತೆ. ಅದು 12ನೆಯ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಂಥವ್ರಿಗೆ. ಮತ್ತು 2,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ಬರುತ್ತೆ. ಅದು ಯಾರಿಗೆ 1ರಿಂದ 12ನೆಯ ಕಂತಿನ ಹಣ ಬಂದಿದೆ ಅಂಥವ್ರಿಗೆ. ನೋಡಿ, ಈ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಬರುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ಓಕೆ, ಹಾಗೆ ತಪ್ಪದೆ ಲೈಕ್ ಮಾಡಿ. ನಾನು ಈ ವಿಡಿಯೋಗೆ ಕೇವಲ 500 ಲೈಕ್ಸ್ಗಳನ್ನು ಕೇಳ್ತಾ ಇದ್ದೇನೆ ಅಷ್ಟೇ. ನೀವೆಲ್ಲರೂ ಕೂಡ ಮಾಡಿದರೆ ಖಂಡಿತ ಹಾಗೆ ಆಗುತ್ತೆ. ಪ್ರತಿಯೊಬ್ಬರು ಕೂಡ ತಪ್ಪದೆ ಲೈಕ್ ಕೂಡ ಮಾಡ್ಬೋದಾಗಿರುತ್ತೆ. ಓಕೆ, ನೇರವಾಗಿ ವಿಷಯಕ್ಕೆ ಬರ್ತೇನೆ, ಬನ್ನಿ. ನೋಡಿ, ಇವತ್ತು ಹಣ ಬರುತ್ತೆ, ನಾಳೆ ಹಣ ಬರುತ್ತೆ, ನಿನ್ನೆ ಹಣ ಬರಬೇಕಾಗಿತ್ತು, ಮೊನ್ನೆ ಹಣ ಬರಬೇಕಾಗಿತ್ತು. ಇದೇ ರೀತಿಯೇ ತುಂಬ ಅಂತಂದರೆ ತುಂಬ ಮಾತುಗಳನ್ನು ನೀವು ಕೇಳಿರ್ತೀರ ಅಲ್ಲಿ ಇಲ್ಲಿ. ಆ ಜಿಲ್ಲೆಗಳಿಗೆ ಅಷ್ಟೊಂದು ಜಮೆ, ಈ ಜಿಲ್ಲೆಗಳಿಗೆ ಇಷ್ಟೊಂದು ಜಮೆ, ಆ ಜಿಲ್ಲೆಗಳಿಗೆ ಇವತ್ತು ಬರುತ್ತೆ, ಈ ಜಿಲ್ಲೆಗಳಿಗೆ ಅವತ್ತು ಬರುತ್ತೆ ಅಂತ. ಆದರೆ ಇಲ್ಲಿ ಒಂದು ಕ್ಲಾರಿಫಿಕೇಷನ್ ಆದರೆ ನಿಮಗೆ ಸಿಕ್ಕಿರೋದಿಲ್ಲ. ನೋಡಿ, ಇಲ್ಲಿ ನಿಮ್ಮ ಖಾತೆಗಳಿಗೆ 12 ಮತ್ತು 13ನೆಯ ಕಂತಿನ ಹಣ ಬಂದಿದೆನಾ ಇಲ್ವ ಅಂತ ನೋಡಿದ್ರೆ ಸ್ನೇಹಿತರೆ ಬಂದಿದೆ. ಇವರು ಹೌದು, ಆ ವಿಡಿಯೋಗಳು ಕೂಡ ಕೆಲವೊಂದು ಏನಿರ್ತಾವೆಲ್ಲ, ಸೊ ಆ ವಿಡಿಯೋಗಳು ಕೂಡ ಅಲ್ಲಿ ನಿಜಾನ ಹೇಳಿರ್ತಾರೆ. ಅಲ್ಲಿ ಏನಂತಂದ್ರೆ ಇವಾಗ ನಿಮ್ಮ ಖಾತೆಗಳಿಗೆ ಏನು ಈ ಹಣ ಬರಬೇಕಾಗಿತ್ತಲ್ವ ಆ ಹಣ ಬರುತ್ತೆ. ಇವರು ರ್ಯಾಂಡಮ್ ಆಗಿ ಹಾಕ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಖಾತೆಗಳಿಗೆ ಹಣ ಅನ್ನೋದು ಸ್ವಲ್ಪ ಲೇಟಾಗಿ ಆದರೂ ಬರುವಂತಹ ಸಾಧ್ಯತೆ ಇರ್ತವೆ. ಯಾಕಂತಂದರೆ ನಾನು ಅನೇಕ ರೀತಿಯ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಇಲ್ಲಿ ಕೆಲವೊಂದಿಷ್ಟು ಮಹಿಳೆಯರಿಗೆ ಒಂದು 100ರಲ್ಲಿ 10 ಜನ ಮಹಿಳೆಯರಿಗೆ ಇವತ್ತು ಬಂದರೆ ಇನ್ನು ಮಿಕ್ಕಿ ಉಳಿದಂತಹ 90 ಜನ ಮಹಿಳೆಯರಿಗೆ 1 ವಾರ ಬಿಟ್ಟು ಬರುತ್ತೆ, ಮತ್ತು 2 ದಿನ ಬಿಟ್ಟು ಬರುತ್ತೆ, 3 ದಿನ ಬಿಟ್ಟು ಬರುತ್ತೆ. ಈ ರೀತಿ ಒಂದು ಪ್ರಾಬ್ಲಮ್ ಅನ್ನೋದು ಉಂಟಾಗ್ತಾ ಇದೆ. ಹಾಗಾಗಿ ನಿಮ್ಮ ಖಾತೆಗಳಿಗೆ ಹಣ ಬರೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಸ್ನೇಹಿತರೆ. ಮತ್ತು ಯಾವಾಗ ಬರುತ್ತೆ, ಯಾವ ಒಂದು ಮಹಿಳೆಯರಿಗೆ ಇದು ಬಿಡುಗಡೆ ಆಗ್ತಾ ಇದೆ ಅಂತಂದರೆ ಇವತ್ತು ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಮಾತ್ರ ಬಿಡುಗಡೆ ಆಗ್ತಾ ಇರುವಂಥದ್ದು. ಇದು ಯಾವ ಒಂದು ಕಂತಿನ ಹಣ ಅಂತ ನೀವು ಕೇಳ್ತೀರಾ. ನೋಡಿ, ಇದು ಕಂಪ್ಲೀಟ್ಲಿ ಯಾರಿಗೆ 1ರಿಂದ 11ನೆಯ ಕಂತಿನ ಹಣ ಬಂದಿದೆಯೋ ಅಂಥವರಿಗೆ ಇದು 12ನೆಯ ಕಂತಿನ ಹಣ ಅಂತ ನೀವು ಅನ್ಕೋಬಹುದು. ಮತ್ತು ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲಯ ಪಂಡಿತ್ ಶ್ರೀಕಾಂತ್ ಆಚಾರ್ಯ ಇವರು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಫೋನಿನ ಮುಖಾಂತರ ಶಾಶ್ವತವಾಗಿ ಪರಿಹಾರವನ್ನು ನೀಡ್ತಾರೆ. ಕೇವಲ ಕೆಲವೇ ಕ್ಷಣಗಳಲ್ಲಿ ಶಾಶ್ವತ ಪರಿಹಾರ ಅನ್ನೋದಾದ್ರೆ ನಿಮಗೆ ನೀಡ್ತಾರೆ. ನೀವೇನಾದರೂ ಬೇರೆ ಕಡೆ ಹೋಗಿದ್ರೆ ಅಲ್ಲೂ ಕೂಡ ನಿಮಗೆ ಸರಿಯಾದಂತಹ ಪರಿಹಾರ ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ಒಂದ್ಸರಿ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದೆಯಲ್ಲ, ಈ ನಂಬರ್ ಅವ್ರದ್ದಾಗಿರುತ್ತೆ. ನೀವು ಅವ್ರನ್ನ ಜಸ್ಟ್ ಒಂದು ಫೋನಿನ ಮುಖಾಂತರ ಕರೆ ಮಾಡಬಹುದಾಗಿರುತ್ತೆ. ಎಲ್ಲೂ ಕೂಡ ಓಡಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಇದರಿಂದ ನಿಮಗೆ ಒಂದು ಶಾಶ್ವತ ಪರಿಹಾರ ಅನ್ನೋದಾದ್ರೆ ಸಿಗುತ್ತೆ. ಕೆಳಗಡೆ ಅವ್ರ ನಂಬರ್ ಇದೆ ನೋಡಿ, ಅನ್ಕೋಬಹುದು. ಮತ್ತೆ ಯಾರಿಗೆ 1ರಿಂದ 12ನೆಯ ಕಂತಿನ ಹಣ ಬಂದಿದೆ, ಸೊ ಇಂಥವ್ರು ಕೂಡ ತುಂಬ ಜನ ಇದ್ದಾರೆ. ನಮಗೆ 1ರಿಂದ 12ನೆಯ ಕಂತಿನ ಹಣ ಬಂದಿದೆ ಸರ್, ಮಿಕ್ಕಿಳಿದಂತಹ ಕಂತುಗಳು ಬಂದಿಲ್ಲ ಅಂತ ತುಂಬ ಜನ ಕಾಮೆಂಟ್ ಕೂಡ ಮಾಡಿದ್ದೀರಾ. ನೋಡಿ, ನಿಮಗೆ ಇದು 13ನೆಯ ಕಂತಿನ ಹಣ ಆಗಿರುತ್ತೆ. ಹಾಗಾಗಿ ಯಾರಿಗೆ ಯಾವ ಒಂದು ಕಂತಿನ ಹಣ ಬಂದಿಲ್ಲ ಅದು ಎಲ್ಲ ಕಂತಿನ ಹಣ ಬರೋದಿಲ್ಲ. ಕೇವಲ 2,000 ರೂಪಾಯಿ ಹಣ ಮಾತ್ರನೇ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ನೋಡಿ, ನೀವೆಲ್ಲರೂ ಕೂಡ ಹೇಳ್ತೀರಾ ಸರ್, ನಮ್ಗೆ ಇವಾಗ ತುಂಬ ದಿನದಿಂದನೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಗೆ ಕಾದು ಸಾಕಾಗ್ಬಿಟ್ಟಿದೆ. ಇದಕ್ಕೆ ಒಂದು ಡೇಟ್ ಅನ್ನೋದಾದರೆ ಇಲ್ವಾ, ಇದು ಯಾವಾಗ ಬರುತ್ತೆ ಸರ್, ಪ್ಲೀಸ್ ನಮಗೆ ಹೇಳಿ, ಒಂದು ಕ್ಲಾರಿಫಿಕೇಷನ್, ಒಂದು ಕನ್ಫರ್ಮೇಷನ್ ಆದರೆ ಕೊಡಿ. ನೀವು ಕೊಟ್ಟಿರುವಂತಹ ಕನ್ಫರ್ಮೇಷನು ಅದೇ ಅವತ್ತೇ ಬರಬೇಕದು ಅಂತ ತುಂಬ ಜನ ಕೇಳಿದ್ರಿ. ನೋಡಿ, ಇದಕ್ಕೆ ಒಂದು ಕ್ಲಾರಿಫಿಕೇಷನ್ ಆದರೆ ನಾನು ನಿಮಗೆ ಕೊಡೋದಾದರೆ ಜಸ್ಟ್ ನೀವು ವೇಟ್ ಮಾಡಬೇಕು ಅಷ್ಟೇ. ಹೌದು ಸ್ನೇಹಿತರೆ, ನೀವು ವೇಟ್ ಮಾಡಲೇಬೇಕು. ಯಾಕಂತಂದರೆ ಇವರು ಒಂದು ಕಡೆ ಹೇಳ್ತಾ ಇದ್ದಾರೆ ಹಣವನ್ನು ನಾವು ಹಾಕ್ತೇವೆ ಅಂತ, ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಹಣ ಕೇವಲ ಅವತ್ತು ಬರುತ್ತೆ ಇವತ್ತು ಬರುತ್ತೆ ಅಂತ. ಆದರೆ ಹಣ ಅನ್ನೋದು ನಿಮ್ಮ ಖಾತೆಗಳಿಗೆ ಬರ್ತಾ ಇಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇರಿರಿ. ನಿಮಗೆ ಖಂಡಿತ ಈ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಹಾಗೂ 2,000 ರೂಪಾಯಿ ಹಣ ಹಾಗೂ ಮತ್ತು 2,000 ರೂಪಾಯಿ ಹಣ ಟೋಟಲ್ ಆಗಿ ನಿಮಗೆ ಬರಬೇಕಾಗಿರುವಂತಹ ಎಲ್ಲ ಒಂದು ಕಂತಿನ ಹಣಗಳು ಬರ್ತಾ ಹೋಗುತ್ತೆ. ಅಲ್ಲಿವರೆಗೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ತೇನೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಓಕೆ, ಈ ವಿಡಿಯೋ ಮಾಡಿರುವಂತಹ ಉದ್ದೇಶ ಏನಂತಂದರೆ ನಿಮ್ಮ ಖಾತೆಗಳಿಗೆ ಹಣ ಅನ್ನೋದು ಬಿಡುಗಡೆ ಆಗ್ತಾ ಇದೆ. ಇವತ್ತು ಗಾಂಧಿ ಜಯಂತಿಯ ಪ್ರಯುಕ್ತ ಈ ಹಣ ಅನ್ನೋದು ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದ ನಂತರ ನಿಮ್ಮ ಖಾತೆಗಳಿಗೂ ಕೂಡ ಇದು ಜಮೆ ಆಗುತ್ತೆ ಸ್ನೇಹಿತರೆ. ಓಕೆ,
ಬಿಡುಗಡೆ ಯಾವ ಒಂದು ಜಿಲ್ಲೆಗಳಿಗೆ ಆಗ್ತಾ ಇದೆ ಅಂತಂದರೆ ಎಲ್ಲ ಒಂದು ಜಿಲ್ಲೆಯ ಮಹಿಳೆಯರಿಗೂ ಕೂಡ ಇದು ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದ ನಂತರ ಕೆಲವೊಂದಿಷ್ಟು ಸಮಯವನ್ನು ತಗೊಂಡ್ಬಿಟ್ಟು ಈ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ.